ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಪೂಜನ್ ಮದುವೆ ಫಿಕ್ಸ್ ಆದಾಗಲಿಂದ ಮನೆಯವರೆಲ್ಲರೂ ಕೂಡ ಗಡಿಬಿಡಿಯಿಂದ ಎಲ್ಲರೂ ಕೂಡ ಮನೆಯಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿರ್ಬೇಕಾದ್ರೆ ಈ ಕಡೆ ಕುಸ್ಮನೂ ಕೂಡ ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡು ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿ ಅವಳು ಕೂತ್ಕೊಂಡು ಎಲ್ರಿಗೂ ಕೂಡ ಹೇಳ್ತಾ ಇರ್ತಾಳೆ. ತನ್ವಿಗೆ ಮತ್ತು ಗುಂಡಂಗೆ ಇಬ್ಬರಿಗೂ ಕೂಡ ಈ ಕಡೆ ಕುಸುಮ ಹೇಳ್ತಾ ಇರ್ತಾಳೆ, ಮನೆ ಸುತ್ತಮುತ್ತ ಯಾವ ಗಿಡನೂ ಇಡಬಾರ್ದು, ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು, ಕಡ್ಡಿ ಕಸ ಯಾವುದು ಇರ್ತಾನೆ ಅಚ್ಚುಕಟ್ಟಾಗಿ ಇಬ್ಬರು ಕೂಡ ಹೋಗಿ ಕ್ಲೀನ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ತನ್ವಿ ಮತ್ತು ಗುಂಡ ಇಬ್ಬರೂ ಕೂಡ ಸರಿ ಅಜ್ಜಿ ನೀವು ಹೇಳ್ದಂಗೆ ನಾವು ಮಾಡ್ತೀವಿ, ಅವಾಗ ಇಬ್ಬರು ಕೂಡ ಅವಾಗ ಎಲ್ಲರೂ ಕೂಡ ನನ್ನ ಗುಡ್ಡ ಅಂತ ಹೇಳ್ತೀರಾ ಅಂದ್ಕೊಂಡು ಗುಂಡ ಕೂಡ ಹೋಗ್ತಾನೆ ಕೆಲಸ ಮಾಡೋದಕ್ಕೆ ಅಂತ. ಇಲ್ಲಿ ಪಕ್ಕದ ಮನೆಯವರು ಅಂತ ಹೇಳ್ಬಿಟ್ಟು ಒಂದಿಬ್ಬರು ಬಂದಿರ್ತಾರೆ, ಅವರು ಕೂಡ ಮನೇಲಿ ಎಲ್ಲರೂ ಕಸ ಗುಡಿಸಿ ಅವರು ಕೂಡ ಧೂಳೆಲ್ಲ ತೆಗಿಯೋಕ್ಕೆ ಅಂತೇಳಿ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಭಾಗ್ಯ ಅಮ್ಮ ಮತ್ತು ಈ ಸುಂದರಿ ಇಬ್ಬರೂ ಕೂಡ ದೇವ್ರ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ ದೇವ್ರ ಮನೆ ಕೆಲಸದಲ್ಲಿ ಅಚ್ಚುಕಟ್ಟು ಮಾಡ್ತಾ ಇರ್ತಾರೆ. ಈ ಕಡೆ ಬಂದಿರ್ತಾರಲ್ಲ ಅವರು ಪಕ್ಕದ ಮನೆಯವರೆಲ್ಲ ಅವರು ಕೂಡ ಹೇಳ್ತಿರ್ತಾರೆ, ಏನೇ ಆಗಲಿ ಪೂಜನ್ಗೆ ಒಳ್ಳೆ ಗಂಡು ಸಿಕ್ಕಿರೋದು ನಮಗೆ ಕೇಳಿ ತುಂಬ ಖುಷಿ ಆಯಿತು, ಅನ್ನಿಷ್ಟು ಒಳ್ಳೆ ಹುಡುಗ, ಪೂಜನ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಮೊನ್ನೆ ತನಕ ಆ ಹುಡುಗಿ ಜಡೆ ಹಾಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ರಿ, ಇವಾಗ ನೋಡಿದ್ರೆ ನಮ್ಮ ಎತ್ತರಕ್ಕೆ ಬೆಳೆದು ಅವಳಿಗೂ ಕೂಡ ಮದುವೆ ಆಗ್ತಿದೆ ಅಂತ ಆದರೆ ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಹೆಣ್ಮಕ್ಳು ಅಂದ್ರೇ ಹಾಗೆ ಅಚ್ಚುಕಟ್ಟಾಗೆ ಬೇಗ ಬೆಳೆದ್ಬಿಡ್ತಾರೆ, ಅವ್ರನ್ನ ಬೆಳೆಸೋದೇ ನಿಮ್ಮ ಕಷ್ಟ ಇಲ್ಲ, ಈಗ ಮದುವೆ ಮಾಡಿ ಕಳಿಸ್ತೀವಿ ನೋಡು ಅದೇ ಕಷ್ಟ ಅಂತ ಹೇಳ್ಬಿಟ್ಟು ಈ ಕಡೆ ಕುಸುಮನೂ ಕೂಡ ಹೇಳ್ತಾ ಇರ್ತಾರೆ. ನೀವು ಏನೇ ಹೇಳಿ ಕುಸುಮಕ್ಕ, ನಮ್ಮ ಎಷ್ಟಾರೋ ನನಗೆ ಭಾಳ ಖುಷಿ ಆಗ್ತಿದೆ ನಮ್ಮ ಪೂಜೆಗೆ ಅಂತ ಹುಡುಗ ಸಿಕ್ಕಿರೋದಕ್ಕೆ. ಪಾಪ ಅವತ್ತು ಮೊನ್ನೆ ಮನೆಗೆ ಬಂದಾಗ ಆ ಹುಡುಗಿಗೆ ಒಂಚೂರು ಕಾಲು ಹೆಟ್ಟಾಗಿದ್ದಕ್ಕೆ ಅವ್ನು ಎಷ್ಟು ತಡ್ಬಡಿಸ್ತಿದ್ದ ಅಂದರೆ ಗಾಬರಿನೇ ಆಗ್ಬಿಟ್ಟಿದ್ದ ಪೂಜೆಗೆ ಒಂಚೂರು ಕಾಲು ಹೆಟ್ಟಾಗಿದ್ದಕ್ಕೆ ಅಂಥ ಒಳ್ಳೆ ಹುಡುಗನ ಪೂಜೆಗೆ ಸಿಕ್ಕಿದ್ದಾನೆ ಅಂತ ಅಂದಮೇಲೆ ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಅವರು ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕುಸುಮ ಇದ್ದವಳು, ಪೂಜಾ ಅದೆಲ್ಲ ಕ್ಲೀನ್ ಮಾಡು, ನೀಟಾಗಿ ಕೊಡುವಿ ಮಡ್ಚು, ಏನಿದು ಬೀರು ಬಾಗಿಲು ಎಲ್ಲ ತೆಗೆದಿದ್ದೆ, ಯಾರು ಕಿಶನ್ ಬಂದು ಬಾಗಿಲು ಮುಚ್ತಾನ, ಹೋಗು ಡೋರೆಲ್ಲ ಕ್ಲೋಸ್ ಮಾಡು ಬೀರುದು ಅಂತ ಹೇಳ್ಬಿಟ್ಟು ಕುಸುಮ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅತ್ತೆ ಅಂತ ಹೇಳ್ಬಿಟ್ಟು ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಬಟ್ಟೆನೂ ಎತ್ತಿರ್ಬೇಕಾದ್ರೆ ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡಿರ್ತಾರೆ. ಎಲ್ಲೂ ಕೂಡ ಅವರ ಕೆಲಸ ಏನೇನು ಅಚ್ಚುಕಟ್ಟಾಗಿ ಎಲ್ಲನೂ ಕೂಡ ಕೆಲಸ ಮುಗಿಸಿರ್ತಾರೆ. ಈ ಕಡೆ ಅವ್ರ ಜೊತೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿರೋರು ನಮ್ಮ ಕೆಲಸ ಎಲ್ಲ ಆಯಿತು ಅಕ್ಕ, ನಾವು ನೀನು ಇಲ್ಲಿಂದ ಹೊಡ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೂ ನನಗೆ ಪೂಜೆಗೆ ಒಳ್ಳೆ ಹುಡುಗ ಸಿಕ್ಕಿರೋದು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಪೂಜೆ ತುಂಬ ನಾಚ್ಕೊತಾ ಇರ್ತಾಳೆ. ಸುಂದರಿದಲ್ಲಿ ನೋಡ್ದೆ ನಮ್ಮ ಮನೆ ಮಗಳಿಗೆ ಇಷ್ಟು ನಾಚಿಕೆ ಬಂದುಬಿಟ್ಟಿದೆ, ಇವಾಗಲೇ ಮಗಳು ಕಲೆ ಬಂದುಬಿಟ್ಟಿದೆ ಅವಳಿಗೆ ಅಂತ ಹೇಳ್ಬಿಟ್ಟು ನೋಡುತ್ತಾ ಟೊಮೆಟೊ ಹಣ್ಣು ಥರ ಕೆಂಪಗೆ ಆಗ್ಬಿಟ್ಟಿದೆ ಅವಳು ಕೆನ್ನೆ ಅಂತ ಹೇಳಿ ಅವಳು ಕೂಡ ಆಡ್ಕೊಂಡು ನಗ್ತಾ ಇರ್ತಾಳೆ, ಈ ಕಡೆ ಕೂಡ ತಮಾಷೆ ಮಾಡ್ತಾ ಇರ್ತಾಳೆ. ಹೌದೌದು ಅಕ್ಕ, ನಾವಿನ್ನು ಹೊಡ್ತೀವಿ, ನಮಗೂ ಟೈಮ್ ಆಗುತ್ತೆ, ಪೂಜೆಗೆ ಮದುವೆಗೋಸ್ಕರ ನಾವು ಟೈಲರ್ ಅಂಗಡಿಲೇ ಬಟ್ಟೆ ಕೊಟ್ಟಿದ್ದೀವಿ ಹೊಲ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಇಸ್ಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತ ಅವರು ಕೂಡ ಹೇಳ್ತಿರ್ಬೇಕಾದ್ರೆ ಹೌದಾ ತಡೀರಿ ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೋಗ್ಬಿಟ್ಟು ಭಾಗ್ಯರಮ್ಮ ತೊಗೊಂಡು ಬಂದು ಅವರಿಗೆ ಕಾರ್ಡ್ ಕೊಡ್ತಾರೆ. ನೋಡು ಸುರೇಶ ರಮೇಶಂಗೆ ಇಬ್ರಿಗೂ ಕೂಡ ಕಾರ್ಡ್ ಕೊಡು, ನಾನು ಅಲ್ಲಿಗೆ ಹೋಗೋದಕ್ಕಾಗಲ್ಲ, ಅವ್ರಿಗೆ ಫೋನ್ ಮಾಡಿ ಎಲ್ಲನೂ ಕೂಡ ನಾನು ಹೇಳ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಅಕ್ಕ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊಡ್ತಾರೆ. ಅಷ್ಟರಲ್ಲಿ ಈ ಕಡೆ ತನ್ವಿ ಮತ್ತು ಗುಡ್ಡ ಇಬ್ಬರು ಕೂಡ ಬರ್ತಾರೆ. ಈ ಅಜ್ಜಿ ನೋಡಿ ನೀವು ಹೇಳ್ತಿಗೆ ನಾವೆಲ್ಲನೂ ಮನೆ ತುಂಬ ಸುತ್ತಮುತ್ತ ಎಲ್ಲನೂ ಕಡ್ಡಿ ಕಸ ಯಾವುದು ಇಲ್ಲದೆ ಕ್ಲೀನ್ ಮಾಡಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಪೂಜೆ ಇದ್ರಲ್ಲಿ ನೀನು ಗುಡ್ ಬಾಯ್ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನು ಅವನೊಬ್ಬದೇ ಕೆಲಸ ಮಾಡೋದು, ನಾನೇನು ಕೆಲಸ ಮಾಡಿಲ್ಲ ಅಂತ ತನ್ವಿ ಹೇಳ್ತಿರ್ಬೇಕಾದ್ರೆ ನೀನು ಚಿಕ್ಕ ಹುಡುಗ ನೀನು ದೊಡ್ಡ ಹುಡುಗಿ, ನೀನು ಗುಡ್ಗಾರ್ಲೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಇಬ್ಬರು ಕಿತ್ತಾಡಬೇಡಿ ಬನ್ನಿ ಇಬ್ರಿಗೂ ಕೈ ತೊಳಸ್ತೀನಿ ಅಂತ ಪೂಜಾ ಹೇಳ್ತಾ ಇರ್ತಾಳೆ. ಈ ಕಡೆ ಭಾಗ್ಯ ಅಮ್ಮ ಇದ್ದರೆ ನಂಗೆ ತುಂಬ ಸುಸ್ತಾಗಿದೆ, ಒಂದು ಚಿಕ್ಕದೊಂದು ಸ್ಟ್ರಾಂಗ್ ಕಾಫಿ ತಂದುಕೊಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಮನೆ ಬರೋಷ್ಟರಲ್ಲಿ ಅವ್ರ ಅಪ್ಪನೂ ಕೂಡ ಅವಳಿಗೆ ಕಾಲ್ ಮಾಡ್ತಾರೆ. ಏನಪ್ಪ ಏನು ವಿಷಯ ಕಾರ್ಡೆಲ್ಲ ಕೊಟ್ಟಾಯ್ತು ಅಂತ ಕೇಳಿದಾಗ ಕಾರ್ಡೆಲ್ಲ ಕೊಟ್ಟಿಲ್ಲ ಅಮ್ಮ ಇನ್ನೂ ಕೊಡಬೇಕು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಯಾಕಪ್ಪ ಏನೋ ಒಂಥರ ಮೇಜರ್ ಇದ್ದಿರಲ್ಲ, ಏನು ವಿಷಯ ಏನು ಅಂತ ಕೇಳಿದಾಗ ಆಗಲ್ಲ ಅಮ್ಮ ಕಾರ್ಡ್ ಒಂದ್ಸಲ ನೋಡಿದ್ಯಾ ಅಂತ ಹೇಳಿ ಕೇಳಿದಾಗ ಕಾರ್ಡನ್ನು ನೋಡಿದ್ದೀನಿ ಯಾಕೆ ಅಂದಾಗ ಏನಿಲ್ಲ ನಾವು ಅಂದ್ಕೊಂಡಂಗೆ ಚೌಟ್ರಿ ಬೇರೆ ಹೆಸರು ಬಂದುಬಿಟ್ಟಿದೆ ಇಲ್ಲಿ ಅಂತ ಅಂದಾಗ ಏನಪ್ಪ ಹೇಳ್ತಿದ್ದೆ, ಇಲ್ಲ ಸುಂದರಿ ಅಕ್ಕ ಇದ್ದಾರಲ್ಲ ಅವ್ರ ಅಕ್ಕನ ಮಗಳದು ಅದೇ ಚೌಟ್ರಿ ಮದುವೆ ಆಗಿದ್ದು, ನೀವು ಒಂದ್ಸಲ ಕಾರ್ಡ್ ಚೆಕ್ ಮಾಡಿ ಅಂತ ಅಂದಾಗ ಇಲ್ಲಮ್ಮ ನಾನು ಕಾರ್ಡ್ ನೋಡ್ಕೊಂಡೆ ಮಾತಾಡ್ತಾ ಇದ್ದೀನಿ, ನಾವು ಅಂದ್ಕೊಂಡಿದ್ದು ಚೌಟ್ರಿನೇ ಹೆಸರುನೇ ಬೇರೆ ಇದೆ, ಇಲ್ಲಿ ಬೇರೆ ಹೆಸರು ಹಾಕಿದ್ದಾರೆ ಚೌಟ್ರಿ ಹೆಸರು, ನಾವು ಅಂದ್ಕೊಂಡಿದ್ದು ಚಿಕ್ಕದು, ಇದು ನೋಡಿ ತುಂಬ ದೊಡ್ಡದಾಗಿದೆ, ಇಲ್ಲಿ ತುಂಬ ಖರ್ಚಾಗುತ್ತೆ, ತುಂಬ ದೊಡ್ಡದು, ಇದು ಬಂಗ್ಲೆ ಥರ ಇರುತ್ತೆ ಈ ಚೌಟ್ರಿ ಅಂತೇಳಿ ಅವ್ರ ಅಪ್ಪ ಹೇಳ್ದಾಗ ಏನಪ್ಪ ಹೇಳ್ತಿದ್ದ ನೀನು ಕಾರ್ಡ್ ನೋಡಿಲ್ವ ಅಂತ ಅವರಪ್ಪ ಕೇಳಿದಾಗ ಇಲ್ಲಪ್ಪ ನಾನು ಕಾರ್ಡ್ ನೋಡಿಲ್ಲ. ಸರಿ ಆಯ್ತಪ್ಪ ಹುಷಾರು, ನೀವೇನು ಕಾರ್ಡ್ ಕೊಡೋದಕ್ಕೆ ಹೋಗ್ಬೇಡಿ ಬನ್ನಿ ನಾನು ಒಂದ್ಸಲ ಕಾರ್ಡ್ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಈ ಕಡೆ ಭಾಗ್ಯನೂ ಕೂಡ ಹೇಳಿದಾಗ ಸರಿ ಅಮ್ಮ ಆಯಿತು ನಾನು ಇನ್ನೊಂದ್ಸಲ ಕಾರ್ಡ್ ಒಂದ್ಸಲ ಚೆಕ್ ಮಾಡು ಅಂತ ಹೇಳಿ ಹೇಳ್ತಿರ್ತಾಳೆ. ಅಲ್ಲ ನನಗೆಲ್ಲನೂ ನೋಡಿ ಚೆಕ್ ಮಾಡಿನೇ ಕೊಟ್ಟಿದ್ದು, ಹೆಂಗಿದು ಮಿಸ್ ಆಯಿತು, ಮೆನು ಹೆಂಗೆ ಮಿಸ್ ಆಯಿತು ಅಂತ ಹೇಳಿ ಈ ಕಡೆ ಭಾಗ್ಯ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಭಾಗ್ಯ ಕೂಡ ಅಷ್ಟೇ ಮನೆಗೆ ಬಂದುಬಿಟ್ಟು ಅಮ್ಮ ನೀನು ಕಾರ್ಡ್ ಪ್ರಿಂಟ್ ಕೊಟ್ಟಿದ್ರಲ್ಲ ಅದು ಎಲ್ಲಿಟ್ಟಿದೆ ಅಂತ ಕೇಳಿದಾಗ ಗೋಡನಲ್ಲಿ ಇಟ್ಟಿದ್ದೀನಿ ಅಂದಾಗ ಅವಳು ಅರ್ಜೆಂಟಾಗಿ ಅರ್ಧ ಬರ್ಧ ಎಲ್ಲನೂ ಕೂಡ ಕೆಲಸ ಬಿಟ್ಟು ಅವಳು ಕೂಡ ಅಲ್ಲಿ ಹೋಗ್ತಾಳೆ.
ಕಾಡು ಕೂಡ ಅರ್ಜೆಂಟಾಗಿ ನೋಡ್ತಾ ಇರ್ತಾಳೆ. ಮೆನು ಕಾರ್ಡಲ್ಲಿ ಏನಿದೆ ಅಂತ ಅದು ನೋಡಿ ಅವಳಿಗೂ ಕೂಡ ಶಾಕ್ ಆಗುತ್ತೆ. ಮೆನು ಕಾರ್ಡ್ ನಾನೊಂದು ಹೇಳಿದ್ದೆ ಒಂದು, ಇಲ್ಲಿರೋದೇ ಒಂದು ಅಂದಾಗ ಪೂಜಾ ಕೂಡ ಕೇಳ್ತಾ ಇರ್ತಾಳೆ, ಯಾಕಕ್ಕೆ ಹಿಂಗೆ ಗಾಬರಿಲಿ ನೋಡ್ತಿದ್ದೆ, ಏನಾದರೂ ಸಮಸ್ಯೆ ಆಗಿದೆ, ಏನಾದರೂ ಮಿಸ್ಟೇಕ್ ಮಾಡಿದ್ದಾರೆ ಕಾರ್ಡಲ್ಲಿ ಅಂತ ಅಂದಾಗ, ಓ ಪೂಜಾ, ನಾವು ಚೌಟ್ರಿ ನೋಡಿರೋದು ಒಂದು, ಇವರು ಚೌಟ್ರಿ ಬರ್ದಿರೋ ಹೆಸರನ್ನೇ ಬೇರೆ, ಇದು ನೋಡಿದ್ರೆ ತುಂಬ ಗ್ರ್ಯಾಂಡಾಗಿದೆ, ತುಂಬ ದೊಡ್ಡ ಚೌಟ್ರಿ, ಇದು ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ, ಹುಡುಗನ ಮನೆಯವರೆಲ್ಲರೂ ಕೂಡ ಕಾರ್ಡ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಹೇಳಿ ಕಡೆ ಬಾಕಿ ಕೂಡ ಕೇಳಿದಾಗ, ಅದಕ್ಕೆ ಕುಸುಮ ಇದ್ದವಳು, ಏನು ಹೇಳ್ತಿದ್ಯಾ, ನೀನು ಕರೆಕ್ಟಾಗಿ ಕೊಟ್ಟಿದ್ಯಾ ಅಂದಾಗ ಕುಸುಮ ಕೇಳ್ತಾ ಇರ್ತಾಳೆ, ಇಲ್ಲ ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದೆ, 2 ಸಲ ಚೆಕ್ ಮಾಡಿ ನಮ್ಮ ಮಾವನ ಕೈಲಿ ಒಂದು ಸಲ ಚೆಕ್ ಮಾಡಿಸಿದೆ, ನನ್ನ ಕಾರ್ಡ್ ಪ್ರಿಂಟ್ ಕೊಟ್ಟಿದ್ದು, ಇವ್ರು ನೋಡಿದ್ರೆ ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ ಬರ್ದಿದ್ದಾರೆ ಅಂತಂದರೆ, ಇವಾಗ ಏನು ಮಾಡೋಕ್ಕಾಗುತ್ತೆ ಅಕ್ಕ, ಏನು ಮಾಡೋದು ಅಂತ ಹೇಳಿ ಪೂಜಾ ಕೇಳ್ತಿರ್ಬೇಕಾದ್ರೆ, ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಕುಸುಮ ಇದ್ದಳು, ನೀನು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ನೀನು ಯಾಕೆ ತಲೆ ಕೆಡ್ಸ್ಕೊಂತ, ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಇರು, ಅವನು ಪ್ರಿಂಟಿಗೆ ಕೊಟ್ಟಿದ್ದಾನಲ್ಲ, ಅವ್ನ ನಮ್ಮ ನಿನ್ನ ಹತ್ರ ಇರ್ತಾನೆ, ಅವನಿಗೆ ಫೋನ್ ಮಾಡು, ಅವನಿಗೆ ಫೋನ್ ಮಾಡಿ ಚೆನ್ನಾಗಿ ಗ್ರಾಚಾರ ಬಿಡ್ತಾನೆ, ಅವಾಗ ಅವನಾಗೆ ಬಾಯ್ ಬಿಡ್ತಾನೆ, ಏನು ತಪ್ಪು ಮಾಡಿದ್ದಾನೆ, ಏನಕ್ಕೆ ಮಿಸ್ಟೇಕ್ ಮಾಡಿದ್ದಾನೆ ಅಂತ ಅವನೇ ಕೇಳಿದ್ರೆ ಆಯಿತು, ಅವ್ನಿಗೆ ನಂಬರ್ ಇದೆ ತಾನೆ, ಅವ್ನಿಗೆ ಫೋನ್ ಮಾಡು ಅಂತ ಹೇಳಿ ಅಂದಾಗ, ಹ್ಞೂ ಮತ್ತೆ ಅದೇ ಕರೆಕ್ಟು, ಅದೇ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಬಾಗಿ ಕೂಡ ಫೋನ್ ಮಾಡ್ತಿಲ್ಲ, ಲೌಡ್ ಸ್ಪೀಕರ್ ಹಾಕೋ ನೋಡೋಣ ಅವ್ನು ಏನು ಮಾತಾಡ್ತಾನೆ ಅಂತ ಹೇಳಿದಾಗ, ಬಾಗಿ ಕೂಡ ಲೌಡ್ ಸ್ಪೀಕರ್ ಹಾಕಿ ಫೋನಲ್ಲಿ ಮಾತಾಡ್ತಾಳೆ, ಅಲ್ಲೋ ಅಣ್ಣ, ಏನು ಮಾಡಿದ್ದೀರಾ, ಕಾರ್ಡೆಲ್ಲ ಮಿಸ್ಟೇಕ್ ಮಾಡಿ ಪ್ರಿಂಟ್ ಮಾಡಿಬಿಟ್ಟಿದ್ದೀರಾ, ಯಾಕೆ ಈ ಥರ ಎಲ್ಲ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಬಾಗಿ ಕೂಡ ಕೇಳಿದಾಗ, ಯಾವುದಮ್ಮ ಮಿಸ್ಟೇಕು, ಏನು ಮಾಡಿದ್ದೀನಿ ಅಂತ ಕೇಳಿದಾಗ, ಈ ಕಡೆ ನಾನು ಕೊಟ್ಟಿರೋ ಚೌಟ್ರಿ ಹೆಸರೇ ಬೇರೆ, ನೀವು ಕೊಟ್ಟಿರೋ ಚೌಟ್ರಿ ಹೆಸರೇ ಬೇರೆ, ಬರ್ದಿರೋದೇ ಬೇರೆ ಅಂತೇಳಿ ಬಾಗಿ ಕೂಡ ಹೇಳ್ತಾ ಇರ್ತಾಳೆ. ಯಾಕೆ ಕಣೆ ಈ ಥರ ಮಾಡಿದರೆ, ನಾನು ಕರೆಕ್ಟಾಗಿ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀನಿ, ಆದರೆ ನೀವು ನೋಡೋದು ತಪ್ಪಾಗಿ ಹಾಕಿದ್ದೀರಾ ಪ್ರಿಂಟಲ್ಲಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ನೀನೇನು ಕೊಟ್ಟಿದ್ದೆ ಅದನ್ನೇ ಅಷ್ಟೇ ಹಾಕೋದಕ್ಕಾಗತ್ತೆ, ನಾನು ಅದನ್ನು ಅಷ್ಟೇ ಮಾಡಿದ್ದೀನಿ, ನೀವೇನಾದರೂ ಬೈ ಮಿಸ್ಟೇಕಿಗೆ ಏನೋ ಬೇರೆ ಮನೆ ಬರೆದಿದ್ದೀರಾ ಅಥವಾ ಬೇರೆ ಏನೋ ಬರ್ದು ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ, ನಾನು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಿಲ್ಲಮ್ಮ ಇಷ್ಟು ವರ್ಷ ಸರ್ವಿಸಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ, ಕುಸುಮ ಕೂಡ ಫೋನ್ ಇಸ್ಕೊಂಡು ಅವಳು ಕೂಡ ಜೋರು ಮಾಡ್ತಾಳೆ, ಅಲ್ಲ ಕಣಪ್ಪ, ನೀನು ಹೊಟ್ಟೆಗೆ ಏನು ತಿಂತೀಯಾ, ಅಲ್ಲ ನಿಂಗೆ ಗೊತ್ತಾಗಲ್ವ, ನಾವು ಕೊಟ್ಟಿರೋದೇನು, ನಾವು ಇಷ್ಟು ಕಷ್ಟಪಟ್ಟು ಈ ಮದುವೆ ಮಾಡ್ತಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು, ನೀನು ನೋಡೋದು ಎಷ್ಟೊಂದೆಲ್ಲ ತಪ್ಪಾಗಿ ಮಿಸ್ಟೇಕ್ ಮಾಡಿದ್ದಿಲ್ಲ ಅಂತ ಹೇಳಿದಾಗ, ನಾನೇನಮ್ಮ ತಪ್ಪು ಮಾಡಿದ್ದೀನಿ, ನಾನೇನು ಮಿಸ್ಟೇಕ್ ಮಾಡಿಲ್ಲ, ನೀವೇನಾದರೂ ಮಿಸ್ಟೇಕ್ ಮಾಡಿ ಕಳಿಸಿದ್ದೀರಾ ನೋಡಿ ಅಂತ ಹೇಳಿದಾಗ, ಅಲ್ಲ ನೀನು ಈ ಥರ ಮಿಸ್ಟೇಕ್ ಮಾಡಿದೆ ಅಂತ ಕೇಳಿದಾಗ, ನಾನೇನು ಮಿಸ್ಟೇಕ್ ಮಾಡಿಲ್ಲ, ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಹೇಳಿ ಅಂತ ಕೇಳ್ತಾನೆ ಅವನು ಕೂಡ, ನಾವು ಚೌಟ್ರಿ ಹೆಸರು ಬೇರೆ ಕೊಟ್ಟಿದ್ದೀವಿ, ಆದರೆ ನೀನು ನೋಡೋದು ತಪ್ಪಾಗಿ ಬೇರೆ ಚೌಟ್ರಿ ಹೆಸರು ಬರ್ದಿದ್ದೆ, ಅದು ನೋಡೋದು ತುಂಬ ದೊಡ್ಡ ಚೌಟ್ರಿ ಹೆಸರು, ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ನಾವು ಹೆಂಗಪ್ಪ ಮಾಡ್ಕೊಡೋಕ್ಕಾಗುತ್ತೆ ಅಂತ, ಅದು ನಿಮಗೆ ಬಿಟ್ಟಿದ್ದ ಅಮ್ಮ, ಅದೇ ನಾನು ಚೌಟ್ರಿ ಹೆಸರು ಮಿಸ್ಟೇಕ್ ಮಾಡಿಲ್ಲ, ನನಗೆ ಕಾಮತ್ ಮನೆಯಿಂದ ಫೋನ್ ಬಂದಿತ್ತು ಅಂತ ಹೇಳಿ ಅವನು ಕೂಡ ಹೇಳ್ತಾನೆ. ಕಾಮತ್ ಮನೆಯಿಂದ ನಿನಗೆ ಫೋನ್ ಮಾಡಿದ್ರು, ಯಾರು ಫೋನ್ ಮಾಡಿದ್ದು ಅಂತ ಭಾಗ್ಯ ಕೇಳಿದಾಗ, ನನಗೆ ಕಾಮತ್ ಮನೆಯಿಂದ ಕನಿಕಾ ಅನ್ನೋರು ಯಾರೋ ಫೋನ್ ಮಾಡಿದರು, ಕನಿಕಾ ಅವರು ಫೋನ್ ಮಾಡಿಬಿಟ್ಟು ನನಗೆ ಮೆನು ಕಾರ್ಡು ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ರು, ಅವರೇನೇ ಈ ಥರ ಚೌಟ್ರಿ ಹೆಸರು ಅಡ್ರೆಸ್ಸು ಎಲ್ಲ ಕೂಡ ಅವರೇ ಚೇಂಜ್ ಮಾಡಿದ್ದು, ನಂದೇನೂ ತಪ್ಪಿಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಮಾಡಿದ್ದೀನಿ, ಬೇಕಾದ್ರೆ ಅವ್ರ ಹತ್ರ ಹೋಗಿ ಕೇಳಿ, ನಂದೇನು ವಿಚಾರಿಸ್ಬೇಡಿ ನೀವು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಫೋನ್ ಕಟ್ ಮಾಡಿಬಿಡ್ತಾನೆ. ಕನ್ನಿಕಂಗೆ ಯಾಕೆ ಬೇಕು ಈ ಥರ ಕಿತಾಪತಿ ಕೆಲಸ ಮಾಡೋದಲ್ಲ, ಮದುವೆ ಏನೋ ಆಗ್ತಿದೆ ಅಂತ ಸುಮ್ಮನೆ ಇರೋದು ಬಿಟ್ಟು ಈ ಥರ ಇಲ್ಲ, ಹಿಂದಕ್ಕೆ ಮೆನು ಚೇಂಜ್ ಮಾಡೋದು ಬೇಕು ಅಂತ ಮಾಡ್ತಿದ್ದಾಳೆ ಅಕ್ಕ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಪೂಜಾನು ಕೂಡ ಬಾ ಅವಳ ಹತ್ರ ಹೋಗಿ ವಿಚಾರಿಸೋಣ, ಅವಳು ಗ್ರಾಚನು ಬಿಡಿಸೋಣ ಅಂತ ಹೇಳ್ಬಿಟ್ಟು ಮನೋರೆಲ್ಲರೂ ಕೂಡ ಈ ಕಡೆ ಕನ್ನಿಕಾಗೆ ಬೈಯೋಣ ಅಂತ ಗ್ರಾಚಾರ ಬಿಡ್ಸೋಕ್ಕೆ ಅಂತೇಳಿ ಹೋಗ್ತಿರ್ಬೇಕಾದ್ರೆ, ಅಷ್ಟರಲ್ಲಿ ಈ ಕಡೆ ಕನ್ನಿಕಾ ಅತ್ತೆ ಇಬ್ಬರೂ ಕೂಡ ಕಾರಲ್ಲಿ ಬರ್ತಾರೆ ಮನೆಗೆ. ನೋಡ್ಬಿಟ್ಟು ಏನು ಕನ್ನಿಕಾ, ನೀನು ಹೊಟ್ಟೆಗೆ ಏನು ತಿಂತೀಯ, ನಿಂಗೆ ಗೊತ್ತಾಗಲ್ವ, ನಿನಗೆ ಯಾರು ಹೇಳಿದ್ರು ನಿನಗೆ ಮೆನು ಕಾರ್ಡ್ ಚೇಂಜ್ ಮಾಡಿಸೋದಕ್ಕೆ, ನಿನ್ಗೆ ಏನಾಗಿದೆ ನಿನಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅವ್ರ ಅತ್ತೆ ಕೂಡ. ಫಸ್ಟ್ ಆಫ್ ಆಲ್ ನೀವು ಯಾಕೆ ನನಗೆ ಬೈತಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ, ಅದೇ ಯಾವ ವಿಷಯಕ್ಕೆ ಬೈತಾ ಇದ್ದೀರಾ, ಏನಕ್ಕೆ ನಿಮಗೆ ಬೈದೇ ಹೋದ್ರೆ ನಿಮಗೆ ಸಮಾಧಾನನೇ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಫಸ್ಟ್ ಯಾವ ರೀಸನ್ಗೆ ಬೈತಿದ್ದೀರಾ, ಏನು ವಿಷಯ ಅಂತ ಅದನ್ನೆಲ್ಲ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ, ಈ ಕಡೆ ಅವ್ರ ಅತ್ತನೂ ಕೂಡ ಈ ಕಡೆ ಕುಸುಮನೂ ಕೂಡ ಹೇಳ್ತಿರ್ತಾಳೆ, ಯಾಕೆ ನಿನಗೆ ಗೊತ್ತಿಲ್ವಾ, ನೀನು ಮಾಡಿರೋ ತಪ್ಪು ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನಗೇನು ಗೊತ್ತಿಲ್ಲ, ಏನು ಹೇಳಿ ಅಂತ ಅಂದಾಗ, ಅಲ್ಲ ಕನಿಕ ನಿನಗೆ ಯಾರು ಹೇಳಿ ಕೇಳಿ ನೀನು ಯಾರು ಹೋಗ್ಬಿಟ್ಟು ನೀನು ಕಾರ್ಡ್ ಚೇಂಜ್ ಮಾಡಿಸು ಅಂತ ಹೇಳಿದ್ದು, ಫಸ್ಟ್ ಆಫ್ ಆಲ್ ನಾವು ಚೌಟ್ರಿ ನೋಡಿರೋದೇ ಬೇರೆ, ಆದರೆ ನೀನು ಹೋಗಿ ಹೆಸರು ಕೊಟ್ಟಿದ್ದು ಬದಲಾಯಿಸಿರೋದೇ ಬೇರೆ, ಯಾಕೆ ಆ ಥರ ಮಾಡಿದ್ದೆ, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ನಾವು ಥರ ಮದುವೆ ಮಾಡ್ಕೊಡ್ತಿರೋದು, ನಾವೆಲ್ಲಿ ಮದುವೆ ಮಾಡ್ಕೊಳ್ತೀವೋ ಅಲ್ಲಿ ಮಾಡ್ಕೋಬೇಕು, ಅದು ಬಿಟ್ಟು ನಿನಗೆ ಇಷ್ಟ ಬಂದಿದ್ದ ಕಡೆ ಎಲ್ಲ ಮಾಡ್ತಿದ್ದಿಲ್ಲ, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ ಈ ಕಡೆ ಕುಸುಮ ಕೂಡ ಜೋನ್ ಮಾಡಿ ಕೇಳಿದಾಗ, ನೀವು ಮಾಡ್ತಿರೋದು ಅದು ಯಾವುದೋ ಕೊಂಪಲ್ಲಿ ಮಾಡ್ತಿದ್ದೀರಾ, ಅಲ್ಲೆಲ್ಲ ನಮ್ಮ ಗೆಸ್ಟು ಅಂದರೆ ನಮ್ಮ ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಬರೋದಕ್ಕಾಗುತ್ತಾ, ಅದಕ್ಕೆ ನಾನು ಹೋಗ್ಬಿಟ್ಟು ಕಾರ್ಡ್ ಮೆನು ಚೇಂಜ್ ಮಾಡಿದೆ, ಇವಾಗ ಹೋಗ್ತಿರೋದು ಅದು ಫುಲ್ಲು ದೊಡ್ಡ ಬಂಗ್ಲೆ ಇರುತ್ತೆ, ನಮ್ಮ ಲೆವೆಲ್ಗೆ ನಮ್ಮ ಸ್ಟೇಟಸ್ಗೆ ಚೆನ್ನಾಗಿರೋ ಕಡೆ ನಾನು ನೋಡಿ ಮಾಡ್ತಿದ್ದೀನಿ, ಇಷ್ಟ ಆದರೆ ಮಾಡಿಕೊಡಿ ನೀವು ಅಂತ ಹೇಳ್ಬಿಟ್ಟು ಕನಿಕಾ ಕೂಡ ಹೇಳ್ತಿರ್ಬೇಕಾದ್ರೆ, ಏನು ಕನಿಕಾ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ, ಅಲ್ಲ ನಾವು ಎಷ್ಟು ಕಷ್ಟದಿಂದ ಮದುವೆ ಮಾಡ್ಕೊಡ್ತಿದ್ದೀವಿ ಅಂತ ಅದು ನಮಗೆ ಚೆನ್ನಾಗಿ ಗೊತ್ತು, ನೀನು ಸಡನ್ನಾಗಿ ಅದು ಹೆಂಗೆ ಪ್ಲ್ಯಾನ್ ಚೇಂಜ್ ಮಾಡ್ತಿದ್ಯಾ, ನೀನು ಯಾರಿಗೂ ಹೇಳ್ದೆ ಕೇಳಿದೆ ಅಂತ ಈ ಕಡೆ ಭಾಗ್ಯನೂ ಕೇಳ್ತಾ ಇರ್ತಾಳೆ. ಅದಕ್ಕೆ ಈ ಕಡೆ ಅದೇ ಟೈಮ್ಗೆ ಈ ಕಡೆ ಪೂಜಾನೂ ಕೂಡ ಕೇಳ್ತಾ ಇರ್ತಾಳೆ, ಅಲ್ಲ ಕನಿಕಾ ನಿನಗೆ ತಲೆ ಕೆಟ್ಟಿದ್ಯಾ, ನೀನು ಮಾತಾಡ್ಬೇಕಾದ್ರೆ ಒಂದಿರ್ತಿ ಅಲ್ಲೋದ್ಮೇಲಿಂದ ಒಂಥರ ಚೇಂಜ್ ಮಾಡಿದ್ರೆ ನಮಗೇನು ದುಡ್ಡೇನು ಮೇಲಿಂದ ಉದುರುತ್ತಾ, ನಾವು ಕೂಡ ಕಷ್ಟಪಟ್ಟೆ ತಾನೇ ಕೆಲಸ ಮಾಡಿನೇ ತಾನೇ ನಾವು ಕೂಡ ಮದುವೆ ಮಾಡ್ಕೊತಿರೋದು, ಅದು ಹೆಂಗೆ ನೀನು ಚೇಂಜ್ ಮಾಡಿದೆ ನೀನು, ಅಲ್ಲ ನೀನೇನಾದ್ರು ಮದುವೆ ಮಾಡ್ಕೊಡ್ತಿದ್ದೆ, ಇಲ್ಲ ತಾನೇ ನಮ್ಮ ಲೆವೆಲ್ಗೆ ನಮ್ಮ ಸ್ಟೇಟಸ್ಗೆ ನಮಗೆ ಹೆಂಗಾಗುತ್ತೆ ಹಂಗೆ ನಾವು ಮದುವೆ ಮಾಡ್ಕೊಡ್ತಾ ಇದ್ದೀವಿ, ನಿಮ್ಮ ಲೆವೆಲ್ ನಿಮ್ಮ ಸ್ಟೇಟಸ್ ನೋಡ್ಕೊಂಡು ನಾವು ಮದುವೆ ಮಾಡ್ಕೊಡೋದಕ್ಕಾಗಲ್ಲ ಅಂತ ಹೇಳಿ ಕಡೆ ಪೂಜೆ ಕೂಡ ಜೋರು ಮಾಡಿದಾಗ, ಪೂಜೆ ಹೇಳ್ತಿರೋದು ಕರೆಕ್ಟಾಗಿದೆ ಅಂತ ನನಗೂ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಕನಿಕಾ ಅತ್ತೆನೂ ಕೂಡ ಅದನ್ನೇ ಹೇಳ್ತಾ ಇರ್ತಾರೆ.
ನೋಡು, ನನ್ನ ಲೆವೆಲ್ಗೆ, ನಮ್ಮ ಬಿಸ್ನೆಸ್ ಮ್ಯಾನ್ ಲೆವೆಲ್ಗೆ ಆದಿ ಅಣ್ಣ ಬರ್ತಾರೆ. ಆದಿ ಅಣ್ಣನ ಬಿಸ್ನೆಸ್ ಮ್ಯಾನ್ಸ್ ಎಲ್ಲರೂ ಬರ್ತಾರೆ. ಈ ಕಡೆ ಅಪ್ಪನ ಬಿಸ್ನೆಸ್ ಮ್ಯಾನ್ಸ್ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಬರ್ತಾರೆ ಅಂದಮೇಲಿಂದ ನಮ್ಮ ಲೆವೆಲ್ ಸ್ಟೇಟಸ್ ನೋಡಿ ತಾನೇ ನಾವು ಮಾಡ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಪೂಜೆ ಹೇಳ್ತಿರೋದು ನನಗೂ ಒಂಥರ ಯೋಚನೆ ಆದರೆ ನನಗೂ ಕರೆಕ್ಟಾಗಿದೆ ಅಂತ ಅನಿಸ್ತಿದೆ ಕನಿಕಾ. ಯಾಕಂದರೆ ಇವ್ರಿಗೆ ಒಂದು ಹೊತ್ತು ಊಟಕ್ಕೂ ಅವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಹಂಗಂದ್ರೆ ನಾವು ಇಷ್ಟೊಂದೆಲ್ಲ ಮದುವೆ ಖರ್ಚು ಮಾಡ್ತಿದ್ದೀವಿ ಅಂದರೆ ಅವ್ರ ಜೀವನ ಪೂರ ಅಂತ ಆರಾಮಾಗಿ ಇರ್ತಾರೆ. ಅವರು ಒಂದು ತಿಂಗಳು ರೇಷನ್ಗೆ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿ ಖರ್ಚು ಮಾಡೋರು ಅಂತ ಫ್ಯಾಮಿಲಿ ಇದು. ಅಂಥದ್ರಲ್ಲಿ ನೀನು ಇಷ್ಟೊಂದು ಗ್ರ್ಯಾಂಡಾಗಿ ಇಷ್ಟೊಂದು ಲಕ್ಸುರಿಯಾಗಿರೋ ಚೋಟನ್ನ ಯಾಕೆ ಬುಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಕನಿಕಂಗೆ ಪ್ರಶ್ನೆ ಮಾಡಿ ಕೇಳ್ತಾ ಇರ್ತಾರೆ ಅವ್ರ ಅತ್ತನೂ ಕೂಡ. ಅದಕ್ಕೆ ನೋಡಿ, ನಿಮಗೆ ಅಷ್ಟೊಂದೆಲ್ಲ ಕಷ್ಟ ಆಗುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಯಾಕೆ ಸುಮ್ಮನೆ ಅಷ್ಟೊಂದೆಲ್ಲ ಕಷ್ಟಪಡ್ತೀರಾ? ಇವಾಗ ನೋಡಿ, ಯಾಕಂದರೆ ನನಗೆ ಆದಿ ಬಿಸ್ನೆಸ್ ಮ್ಯಾನ್ ಅವನೊಂದು ದೊಡ್ಡ ಬಿಸ್ನೆಸ್ ಮ್ಯಾನು. ಅವ್ನಿಗೆ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಫುಲ್ ರಿಚ್ಚಲ್ಲಿರೋರು. ಅವರು ಕೂಡ ಬರ್ತಾರೆ. ಈಗ ಅಪ್ಪನ ಫ್ಯಾಮಿಲಿ ಅಂದರೆ ಅಣ್ಣನ ಫ್ಯಾಮಿಲಿನೂ ಕೂಡ ಬರ್ತಾರೆ. ಅವರು ಕೂಡ ಫುಲ್ಲು ರಿಚ್ಚಾಗಿರೋರು. ಅಂಥದ್ರಲ್ಲಿ ಈ ಥರ ಸ್ಟೇಟಸ್ ತಕ್ಕಂತೆ ನಾವು ಕೂಡ ಅದೇ ಥರ ಮದುವೆ ಮಾಡಬೇಕು ಅಲ್ವಾ? ಸುಮ್ಮನೆ ಯಾಕೆ? ಅದಕ್ಕೆ ನಾನೇ ಮದುವೆನ ವಹಿಸ್ಕೊತೀನಿ, ನಾನೇ ಈ ಖರ್ಚನ್ನೆಲ್ಲ ಹಾಕ್ಕೊಂಡು ನಾನೇ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕನಿಕಾ ಅತ್ತೆ ಒಪ್ಕೊಂಡ್ರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಎಲ್ಲರೂ ಕೂಡ ಗಾಬರಿ ಆಗ್ತಿದ್ರೆ ಈ ಕಡೆ ಭಾಗ್ಯ ಅಮ್ಮ ಮಾತ್ರ ಅವರು ಕೂಡ ಖುಷಿ ಪಡ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಯಾಕಂದರೆ ಈ ಕಡೆ ಡೆಕೋರೇಷನ್ ಕಮ್ಮಿ ಆಯಿತು ಅಂದರೆ ಡೆಕೋರೇಷನ್ ನಿಮ್ಮ ಲೆವೆಲಿಗೆ ತಕ್ಕಂತೆ ನೀವು ಮಾಡಿಸ್ಕೋಬೇಕಿತ್ತು ಅಂತ ಹೇಳ್ಬಿಟ್ಟು ಬಂದವ್ರು ಯಾರಾದರೂ ಹೇಳಿದ್ರೆ, ಆಮೇಲೆ ಊಟದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಲಕ್ಸುರಿಯಾಗಿ ಊಟ ಎಲ್ಲ ಮಾಡಿಸ್ಬೋದಿತ್ತು ಅಂತ. ಅದನ್ನು ನಿಮಗೂ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ, ನೀವು ಮಾಡಿದ್ದೆಲ್ಲ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ನೀವೆಲ್ಲ ಯಾಕೆ ಕಷ್ಟಪಡ್ತೀರಾ? ನಮಗೆ ಅನಿಸಿದ ತಕ್ಕಂತೆ, ನಮ್ಮ ಲೆವೆಲಿಗೆ ತಕ್ಕಂತೆ, ನಮ್ಮ ಸ್ಟೇಟಸಿಗೆ ತಕ್ಕಂತೆ ನಾನೇ ಮದುವೆ ಮಾಡಿಕೊಡ್ತೀನಿ, ನಾನೇ ಖರ್ಚಾಕ್ಬಿಟ್ಟು ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕನಿಕಾ ಅತ್ತೆನೂ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ತಾಂಡವ್ ಕೂಡ ಯಾಕೆ ಆದಿಬ್ರು ಏನೋ ವಿಷಯ ಅರ್ಜೆಂಟಿಗೆ ತಮ್ಮನ ಮದುವೆಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಏನು ವಿಷಯ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಆದಿಗೆ ಫೋನ್ ಮಾಡ್ತಾನೆ. ಆದಿ ಕೂಡ ಬೇರೆ ಕಾಲಲ್ಲಿ ಬ್ಯುಸಿಯಾಗಿರ್ತಾನೆ. ಅವನು ಕೂಡ ಯಾರ ಹತ್ರನೂ ಬಿಸ್ನೆಸ್ ಮ್ಯಾನ್ ಬಗ್ಗೆ, ಬಿಸ್ನೆಸ್ ವಿಷಯದ ಬಗ್ಗೆ ಯಾರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ತಂಡ ಕೂಡ ಫೋನ್ ಮಾಡಿದಾಗ ತಂಡ ಫೋನ ರಿಸೀವ್ ಮಾಡ್ತಾನೆ. ಹಾಯ್ ಆದಿಬ್ರು, ಹೇಗಿದ್ದೀರಾ? ಏನಾದರೂ ಸಮಸ್ಯೆ ಆಗಿತ್ತಾ? ಅಲ್ಲ, ನೀವು ಅವತ್ತೇನೋ ಮೀಟಿಂಗ್ ಮಾಡಿದಾಗ ಅರ್ಜೆಂಟಿಗೆ ತಮ್ಮನ ಮದುವೆ ವಿಷಯ ಏನೋ ಕಿರಿಕಾಗಿದೆ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ, ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಕೇಳೋಕ್ಕೆ ನಿಮಗೆ ಕಾಲ್ ಮಾಡಿದೆ. ಏನು ವಿಷಯ, ಎಲ್ಲಿಗೆ ತನಕ ಬಂತು ಅಂತ ಕೇಳಿದಾಗ, ಇಲ್ಲ ಸ್ವಲ್ಪ ಸಮಸ್ಯೆಲೇ ಇದ್ದೀನಿ, ಏನು ಡಿಸಿಷನ್ ತೊಗೋಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ, ತುಂಬ ಕನ್ಫ್ಯೂಷನ್ ಇದ್ದೀನಿ, ಅದಕ್ಕೆ ಸ್ವಲ್ಪ ಅಲ್ಲಿಂದ ಹೊಟ್ಟೋಗ್ಬಿಟ್ಟೆ ಅಂತೇಳಿ ಅವನು ಕೂಡ ಹೇಳ್ತಾನೆ. ನಿಮಗೇನಾದರೂ ಹೆಲ್ಪ್ ಬೇಕಿತ್ತಾ ಅಂತ ತಂಡ ಕೇಳಿದ್ರೆ, ನೋ ಆ ಥರ ಏನು ಹೆಲ್ಪ್ ಬೇಡ, ಏನಾದರೂ ಇದ್ದರೆ ನಾನೇ ನಿಮಗೆ ಕೇಳ್ಕೊತೀನಿ, ಆ ಥರ ಏನು ಹೆಲ್ಪ್ ಬೇಡ, ಸದ್ಯಕ್ಕೆ ನನಗೆ ಬೇರೆ ಕಾಲ್ ಬರ್ತಿದೆ, ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಆದಿ ಕೂಡ ಹೇಳ್ತಾ ಇರ್ತಾನೆ. ಹೌದಾ, ಅಫ್ಕೋರ್ಸ್ ಯಾವಾಗಾದರೂ ಕಾಲ್ ಮಾಡಿ, ನಿಮಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ. ಈಗ ಸದ್ಯಕ್ಕೆ ನನಗೆ ನಾನೇ ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗ್ತಿದೆ, ಅರ್ಥ ಮಾಡ್ಕೊಂಡು ಎಲ್ಲ ಸರಿ ಆಗುತ್ತೆ, ಸರಿ ಓಕೆ, ಇಟ್ಸ್ ಓಕೆ, ಬಾಯ್, ಟೇಕ್ ಕೇರ್ ಅಂತ ಹೇಳ್ಬಿಟ್ಟು ಆದಿ ಕೂಡ ಕಾಲ್ ಕಟ್ ಮಾಡ್ತಾನೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಆದಿ ಅವ್ರ ಅಪ್ಪನೂ ಕೂಡ ಬರ್ತಾರೆ, ಅದೇ ಕಾಮತ್ ಕೂಡ ಬರ್ತಾರೆ. ಆದಿ ಏನು ಮಾಡ್ತಿದ್ದೆ ಅಂತ ಕೇಳಿದಾಗ ಆದಿ ಏನೋ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಆದಿ ಇನ್ನೂ ಕೇಳ್ತಿರೋದು, ಏನು ಮಾಡ್ತಿದ್ದೆ, ಏನು ಯೋಚನೆ ಮಾಡ್ತಿದ್ಯಾ, ಯಾಕೆ ಈ ಥರ ನಿಂತಿದ್ಯಾ ಅಂತೇಳಿ ಆದಿನ ಕೇಳ್ತಿರ್ಬೇಕಾದ್ರೆ, ಏನಿಲ್ಲಪ್ಪ ಸ್ವಲ್ಪ ಹಂಗೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನನಗೆ ಗೊತ್ತು, ನೀನು ಭಾಗ್ಯನ ಬಗ್ಗೆ ತಾನೆ, ಭಾಗ್ಯನ ಫ್ಯಾಮಿಲಿ ಬಗ್ಗೆ ತಾನೇ ನೀನು ಯೋಚನೆ ಮಾಡ್ತಿರೋದು, ನೀನು ಎಷ್ಟೇ ಯೋಚನೆ ಮಾಡಿದ್ರು, ನೀನು ಏನೇ ಮಾಡಿದ್ರು ಅದನ್ನು ನೀನೇನೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಷ್ಟೇ. ಆದರೆ ಅವ್ರ ಫ್ಯಾಮಿಲಿ ಅಂಥವ್ರಲ್ಲ, ಅವ್ರ ಫ್ಯಾಮಿಲಿನ ನಾನು ತುಂಬ ಹತ್ರದಿಂದ ನೋಡು, ನನಗೆ ಅನುಭವದಲ್ಲಿ ನಾನು ಹೇಳ್ತೀನಿ, ಅಂಥ ಫ್ಯಾಮಿಲಿ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ನೀನೇನೇ ಎಷ್ಟೇ ಯೋಚನೆ ಮಾಡಿದ್ರು ಈ ಮದುವೆ ಕ್ಯಾನ್ಸಲ್ ಆಗೋದಕ್ಕೆ ಚಾನ್ಸೇ ಇಲ್ಲ, ನಾನು ಮಾಡೋದು ಇಲ್ಲ. ನೀನು ಅಂದ್ಕೊಂಡಿರೋ ತಪ್ಪಿದೆ, ಆದರೆ ಅದನ್ನು ನೀನೇ ಸರಿ ಮಾಡ್ಕೊ, ನೀನೇ ಕರೆಕ್ಟಾಗಿ ಮಾಡ್ಕೊ. ಅಷ್ಟರಲ್ಲಿ ನಾನು ಮಾತ್ರ ಈ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಆಗಲ್ಲ, ನಾನು ಮದುವೆ ನಿಲ್ಲಿಸೋದು ಇಲ್ಲ. ನೋಡು, ಈ ಮದುವೆ ನಡೆಯೋ ಅಷ್ಟರಲ್ಲಿ ನಿನಗೆ ಅನುಭವ ಆಗುತ್ತೆ, ನಿನಗೆ ಅರ್ಥ ಆಗುತ್ತೆ ಅವ್ರು ಎಂಥ ಫ್ಯಾಮಿಲಿ, ಅವ್ರು ಇಂಥ ಜನಗಳು ಅಂತ ಹೇಳ್ಬಿಟ್ಟು ನಿನಗೆ ಅರ್ಥ ಆಗುತ್ತೆ. ನಾನು ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಸರಿ ಆಯಿತು, ನಾಳೆ ಮೀಟಿಂಗ್ ಇದೆಯಲ್ಲ, ಅದು ಬಿಸ್ನೆಸ್ ಫೈಲ್ ತೊಗೊಂಡು ನೀನು ನನ್ನ ರೂಮಿಗೆ ಬಾ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಆದಿನೂ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಕನಿಕಾ ಮತ್ತು ಕನಿಕಾ ಅತ್ತೆ ಇಬ್ಬರೂ ಕೂಡ ಮನೆಗೆ ಬಂದಾಗ ಎಲ್ಲನೂ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಕನಿಕಾ ಅವ್ರ ಅತ್ತೆನೂ ಕೂಡ ಎಲ್ಲನೂ ಒಪ್ಕೊತಾ ಇರ್ತಾರೆ. ಇಲ್ಲ, ನಾನೇ ಮದುವೆ ಮಾಡ್ಕೊಡ್ತೀನಿ, ನನ್ನ ತಂಗಿ ಮದುವೆ ಮಾಡಬೇಕು ಅಂತ ನನಗೂ ತುಂಬ ಆಸೆ ಇದೆ, ಅದನ್ನು ನನ್ನ ಕನಸಾಗಿತ್ತು ಅಂತ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಅವ್ರ ಬಗ್ಗೆ ನಿನ್ನ ಕನಸು, ನಿನ್ನ ಆಸೆನೇ, ಅದೇನೋ ಒಪ್ಕೊತೀನಲ್ಲ, ಅದು ನನ್ನ ಲೆವೆಲಿಗೆ ತಕ್ಕಂತೆ, ನನ್ನ ಸ್ಟೇಟಸಿಗೆ ತಕ್ಕಂತೆ ನಿನಗೆ ಮದುವೆ ಮಾಡಿಕೊಡೋದಕ್ಕೆ ಆಗಲ್ಲ. ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನೀನು ಮದುವೆ ಮಾಡಿದ್ರೆ ನಿನ್ನ ಜೀವನ ಪರ್ಯಂತ ಸಾಲ ತೀರ್ಸೋದಲ್ಲೇ ಇರ್ತೀಯ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊತೀವಿ, ನಾನೇ ಮದುವೆ ಮಾಡ್ಕೊತೀವಿ, ನಾನೇ ಖರ್ಚು ಹಾಕೊಂಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕನಿಕಾ ಅತ್ತೆ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಭಾಗ್ಯ ಅಮ್ಮ, ಹೌದೌದು, ಅವ್ರು ಹೇಳೋದ್ರಲ್ಲೂ ಏನೋ ಒಂದು ಅರ್ಥ ಇದೆ, ಸುಮ್ಮನೆ ಯಾಕೆ ಬಗ್ಗೆ ನೀನು ಸಾಲ ಮಾಡ್ಕೊಂಡು ಸಾಲ ತೀರ್ಸೋದೆಲ್ಲ ನಿನ್ನ ಜೀವನ ಕಳೀತೀಯ, ಅವ್ರು ಹೇಳಿದ್ರಲ್ಲಿ ಒಂದು ಅರ್ಥ ಇದೆಯಲ್ಲ ಬಿಡು ಅಂತ ಹೇಳಿ ಅವರು ಹೇಳ್ತಿರ್ಬೇಕಾದ್ರೆ, ಅಮ್ಮ ನಿಂಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರುವಂಥ ಭಾಗ್ಯ ಕೂಡ ಹೇಳ್ತಾ ಇರ್ತಾಳೆ. ಏನು ಗೊತ್ತಾಗಲ್ಲ, ಸುಮ್ಮನೆ ನನಗೆ ಗೊತ್ತು ನೀನು ಇವಾಗ ಎಷ್ಟೊಂದು ಒದ್ದಾಡ್ತಿದ್ಯಾ ಅಂತ ಹೇಳ್ಬಿಟ್ಟು, ಇವಾಗ ಇರೋ ಖರ್ಚಿಗೆ ಈ ಸಾಲ ಎಷ್ಟೊಂದು ಆಗಿದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನೋಡಿ ಇವರೇ ನೀವೇ ಮದುವೆ ಮಾಡ್ಕೊಳ್ಳಿ, ನೀವೇ ಖರ್ಚು ಹಾಕೊಂಡು ನೀವೇ ಮದುವೆ ಮಾಡ್ಕೊತೀರ ಅಂದರೆ ಅದು ನನಗೆ ತುಂಬ ಇಷ್ಟ ಆಯಿತು, ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಅಮ್ಮ ನನ್ನ ಮಾತು ಸ್ವಲ್ಪ ಕೇಳು ಅಂತ ಭಾಗ್ಯ ಕೂಡ ಹೇಳ್ತಾ ಇರ್ತಾಳೆ.
ಇಲ್ಲ ಬಗ್ಗೆ ನೀನು ಸುಮ್ಮನೆ ಇರೋ, ಅವರೇ ಖರ್ಚಾಕೊಂಡು ಅವರೇ ಮದುವೆ ಮಾಡ್ಕೊತೀವಿ ಅಂತ ಅವರೇ ಹೇಳ್ತಿದ್ದಾರೆ. ಯಾಕಂದರೆ ನಾವು ಅವ್ರ ಲೆವೆಲಿಗೆ ತಕ್ಕಂತೆ ಅವ್ರ ಸ್ಟೇಟಸಿಗೆ ತಕ್ಕಂತೆ ನಾವು ಮದುವೆ ಮಾಡ್ಕೊಡೋದಕ್ಕೆ ಆಗಲ್ಲ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಏನಾದರೂ ತಪ್ಪಾಗಿ ಸ್ವಲ್ಪ ಕಮ್ಮಿ ಆಯಿತು, ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಬಂದವರೆಲ್ಲ ಸುಮ್ಮನೆ ಅವ್ರಿಗೆ ಮಾತಾಡ್ತಾರೆ. ಯಾಕೆ ಬೇಕು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಅವರೇ ಮಾಡ್ಕೊತೀನಿ ಅಂತ ಅಂದಮೇಲೆ ನೀನು ಯಾಕೆ ಇದು ಮಾಡ್ತೀಯ, ಅವರೇ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನೂ ಕೂಡ ಹೇಳ್ತಾ ಇರ್ತಾರೆ. ನಾವು ಸ್ವಲ್ಪ ಆರಾಮಾಗಿರ್ಬೋದು ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಆರಾಮದ ಪ್ರಶ್ನೆ ಅಲ್ಲ ಅಮ್ಮ, ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ ಅಂತ ನಾನು ನಿಂತ್ಕೊಂಡ ಮೇಲಿಂದ ನಾನು ಮಾಡೇ ಮಾಡ್ತೀನಿ, ನಂಗೆ ಗೊತ್ತು ಭಾಗ್ಯ ನೀನೆಲ್ಲರೂ ನಿಭಾಯಿಸ್ತೀಯ ಅಂತ ಹೇಳ್ಬಿಟ್ಟು. ಆದರೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಂತೆ, ನಾನೇ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಈ ಕಡೆ ಭಾಗ್ಯ ಕೂಡ ಏನೂ ಮಾತಾಡಲ್ಲ. ಅವ್ರ ಅಮ್ಮನೂ ಕೂಡ ಒಪ್ಕೊಂಡ್ಬಿಡ್ತಾರೆ. ಸರಿ ಆಯಿತು ನೀವೇ ಮಾಡ್ಕೊಳ್ಳಿ ಅಂತ. ಸರಿ ಆಯಿತು ನಾನೇ ಮಾಡ್ಕೊತೀನಿ, ನಾಳೆ ವರಪೂಜೆಗೆ ನೀವೇ ಎಲ್ಲರೂ ಡೈರೆಕ್ಟಾಗಿ ಚೌಟ್ರಿಗೆ ಬಂದುಬಿಟ್ಟು ಅಲ್ಲೇ ಎಲ್ಲನೂ ಡಿಸೈಡ್ ಮಾಡೋಣ, ಅಲ್ಲೇ ಎಲ್ಲನೂ ಕೂಡ ಚೌಟ್ರಿಲೇ ಎಲ್ಲನೂ ಮಾಡೋಣ. ನೀನು ಏನಿದ್ರು ಪೂಜೆಗೆ ಕರ್ಕೊಂಬರೋದು, ಪೂಜೆನ ಬಗ್ಗೆ ಯೋಚನೆ ಮಾಡೋದು, ಅದೇ ಪೂಜೆಗೆ ಏನೇನು ಬೇಕು, ಹುಡುಗಿಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ, ಅಷ್ಟೇ ಪ್ರಿಪ್ರೇಷನ್ ನೀವು ಮಾಡ್ಕೊಳ್ಳಿ ಸಾಕು. ಇನ್ನು ಮಿಕ್ಕಿದ್ದೆಲ್ಲ ನಾನು ಚೌಟ್ರಿಲಿ ಎಲ್ಲನೂ ಮಾಡ್ತೀನಿ, ನಾಳೆ ಚೌಟ್ರಿಲೇ ಸಿಗೋಣ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಕಾರಲ್ಲಿ ಕೂತ್ಕೊಂಡು ಈ ಕಡೆ ಕನ್ನಿಗೆ ಹೇಳ್ತಾ ಇರ್ತಾರತ್ತೆ ಕೂಡ ಅವಳಿಗೆ ಯಾವುದ್ರಲ್ಲೂ ಆಸಕ್ತಿ ಇರಬಾರ್ದು, ಅವಳೇ ಮದುವೆ ಅವಳಾಗೆ ಅವಳ ಬಾಯಿಂದ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೇಕು, ಅವಳೆಲ್ಲನೂ ಪ್ರತಿಯಿಂದನೂ ಅವಳ ಅವಳೆಲ್ಲನೂ ಹೆಜ್ಜೆನೂ ಹಿಂದೆ ಇಟ್ಕೋಬೇಕು, ಆ ಥರ ಮಾಡ್ತೀನಿ, ಆ ಥರ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಈ ಕಡೆ ಹೇಳ್ತಿರ್ಬೇಕಾದ್ರೆ ನೋಡಿ ಮೇಡಮ್ ಚೌಟ್ರಿಯಿಂದ ಹಿಡಿದು ಡೆಕೋರೇಷನ್ ಅಂದರೆ ಚಪ್ರ ಹಾಕೋದ್ರಿಂದ ಚೌಟ್ರಿಯಿಂದ ಹಿಡಿದು ಎಲ್ಲನೂ ನಾವೇ ಮಾಡ್ತೀವಿ ಮೇಡಮ್, ನಮಗೆಲ್ಲನೂ ಹೇಳಿದರೆ ನಾವೇ ಮಾಡಿಕೊಡ್ತೀವಿ, ನಿಮಗೆ ಚಪ್ರ ಶಾಸ್ತ್ರ ಎಲ್ಲನೂ ನಾವೇ ಮಾಡಿಕೊಡ್ತೀವಿ ಅಂತ ಅವರು ಹೇಳ್ತಾರೆ. ಈ ಕಡೆ ಎಲ್ಲನೂ ಮನೆ ಮುಂದೆ ಎಲ್ಲನೂ ಚಪ್ರ ಹಾಕಿ ಫುಲ್ ಎಲ್ಲನೂ ಡೆಕೋರೇಷನ್ ಮಾಡ್ತಾರೆ. ಈ ಕಡೆ ಇದನ್ನೆಲ್ಲ ನೋಡಿ ಈ ಕಡೆ ಬಾಗಿನಿಗೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.